ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮ್ಮ ಫೇಸಲ್ಲಿ ಏನಾದ್ರು ತುಂಬಾ ಪಿಗ್ಮೆಂಟೇಷನ್ ಮತ್ತು ನಿಮ್ಮ ಸ್ಕಿನ್ ತುಂಬಾ ಡಲ್ಲಾಗಿ ಕಾಣ್ತಿರುತ್ತೆ ಮತ್ತು ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು, ಸೊ ನೀವೇನಾದ್ರು ಒಂದು ಒಳ್ಳೆ ಸೀರಮ್ ಏನಾದ್ರು ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಡರ್ಮಟಾಲಜಿ ಟೆಸ್ಟೆಡ್ ಇರೋಂಥದ್ದು ಮತ್ತು ಕ್ಲಿನಿಕಲಿ ಪ್ರೂವ್ ಆಗಿರೋಂಥ ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡೋಂಥ ಒಂದು ಬೆಸ್ಟ್ ಸ್ಕಿನ್ ಸೀರಮ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಸೀರಮ್ ಸರ್ಚ್ ಮಾಡ್ತಿದ್ದೀರಾ, ಸೊ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಕ್ರೀಮ್ ಹೇಗೆ ಯೂಸ್ ಮಾಡಬೇಕು, ಎಷ್ಟು ಪ್ರೈಸಲ್ಲಿ ಸಿಗುತ್ತೆ, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗಲ್ಲ, ಆ್ಯಂಡ್ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಎಲ್ಲದೂ ಕೂಡ ಮುಂದೆ ವೀಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡಿಕೊಂಡು ಸೀರಮ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮ್ಮ ಫೇಸಲ್ಲಿ ಏನಾದ್ರು ಪಿಗ್ಮೆಂಟೇಷನ್, ಡಲ್ನೆಸ್ ಮತ್ತು ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಆ್ಯಂಡ್ ಅದ್ರ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಸಿಗುತ್ತೆ ಅಂತ ಹೇಳಿದ್ವಲ್ಲ, ಸೊ ಆ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಮತ್ತು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಯಾವ ಸೀರಮ್ ಅದು ಅಂತ ಹೇಳ್ಬಿಟ್ಟು ಇವಾಗ ಕ್ವಿಕ್ ಆಗಿ ನೋಡೋಣ. ಫ್ರೆಂಡ್ಸ್, ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡೋ ಅಂಡ್ ಡಾಕ್ಟರ್ ರೆಕಮೆಂಡ್ ಮಾಡುವಂತ ಆ ಸೀರಮ್ ಯಾವುದು ಅಂತ ಹೇಳಿದ್ರೆ ಬ್ರಿಂಟಾನ್ ಓಬ್ರಿಲ್ ಗೋಲ್ಡ್ ಸ್ಕಿನ್ ಸೀರಮ್ ಅಂತ ಹೇಳಿ ಕಾಣಿಸ್ತಿದಲ್ವಾ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಇದರಲ್ಲಿ ತುಂಬಾ ಟೈಪ್ಸ್ ಕೂಡ ಸಿಗುತ್ತೆ, ಬಟ್ ಈ ಒಂದು ಟೈಪ್ಸ್ ಅಲ್ಲಿ ಇರುವಂತ ಈ ಒಂದು ನಾನು ಇಮೇಜ್ ತೋರಿಸ್ತಿದ್ದೀನಲ್ವಾ, ಸೊ ಈ ಒಂದು ನೀವು ಸೀರಮ್ನ ಚೂಸ್ ಮಾಡಬೇಕಾಗತ್ತೆ. ಸೊ ನೀವೇನಾದ್ರು ಈ ಒಂದು ಸೀರಮ್ ಎವ್ರಿ ಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿ ಏನಾದ್ರು ಪಿಗ್ಮೆಂಟೇಷನ್, ಡಲ್ನೆಸ್ ಮತ್ತೆ ಅನ್ಇವನ್ ಸ್ಕಿನ್ ಟೋನ್ ಈ ಮೂರು ಮೇನ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಈ ಮೂರು ಪ್ರಾಬ್ಲಮ್ಸ್ಗಳು ಮೇಯ್ನಾಗಿ ಬರೋವಂಥದ್ದು ಸ್ಕಿನ್ಗೆ. ಸೊ ನಿಮ್ಮ ಫೇಸಲ್ಲೆಲ್ಲ ತುಂಬಾ ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಸೊ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಈ ರೀತಿ ಎಲ್ಲದೂ ಕೂಡ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಪಿಗ್ಮೆಂಟೇಷನ್ ಬೇಗ ಅಟ್ಯಾಕ್ ಆಗುತ್ತೆ. ನೀವು ಎಷ್ಟೇ ಸನ್ಸ್ಕ್ರೀನ್ ಹಚ್ಚಿದ್ರು ಕೂಡ ಮೆಲನಿನ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಸೊ ಆ ಒಂದು ಪ್ರಾಬ್ಲಮ್ಸಿಂದ ನಿಮಗೆ ಈ ಮೂರು ಪ್ರಾಬ್ಲಮ್ಸ್ಗಳು ಬೇಗನೆ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಮೆಲನಿನ್ ಪ್ರೊಡಕ್ಷನ್ನ ಈ ಒಂದು ಸೀರಮ್ ಡೀಪ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿ ಈ ಒಂದು ಪ್ರೊಡಕ್ಷನ್ನ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ನಾನು ಆಗಲೇ ಹೇಳಿದೆ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಸಿಗುತ್ತೆ ಅಂತ ಹೇಳಿ. ಸೊ ಈ ಒಂದು ಸೀರಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಏನಾದ್ರು ತುಂಬಾ ಪ್ರೀ ಮೆಚೂರ್ ಏಜಿಂಗ್ ಥರ, ಸೊ ಏಜಿಂಗ್ ಸೈನ್ಸ್ ಏನಾದ್ರು ಇತ್ತು ನಿಮ್ಮ ಫೇಸಲ್ಲಿ, ಲೈಕ್ ಫೈ ಲೈನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಸೊ ಈ ರೀತಿ ಏನಾದ್ರು ನಿಮಗೆ ಏಜು ಸ್ವಲ್ಪ ವಯಸ್ಸಿಗಿಂತ ಮೀರಿ ಥರ ನೀವು ಸ್ವಲ್ಪ ಏಜ್ ಆಗಿರೋ ಥರ ಏನಾದ್ರು ಕಾಣ್ತಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಇತ್ತು, ಸೊ ಅದರಿಂದ ನಿಮಗೆ ಮುಂದೆ ಪಿಂಪಲ್ಸ್ ಬರುವಂಥದ್ದು ಅಥವಾ ಡಲ್ಲಾಗಿ ನಿಮ್ಮ ಸ್ಕಿನ್ ಕಾಣುವಂಥದ್ದು, ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಫೇಸಲ್ಲಿ ತುಂಬಾ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಒಂದು ಸೀರಮ್ ಯೂಸ್ ಮಾಡಿದ್ರೆ ನಿಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು, ಫೈ ಲೈನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್, ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್, ಪಿಗ್ಮೆಂಟೇಷನ್, ಡಲ್ನೆಸ್, ಅನ್ಇವನ್ ಸ್ಕಿನ್ ಟೋನ್, ಮೆಲನಿನ್ ಪ್ರೊಡಕ್ಷನ್ ಎಲ್ಲದೂ ಕೂಡ ಮತ್ತು ಪ್ರೀ ಮೆಚೂರ್ ಏಜಿಂಗ್, ಸೊ ಎಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾ ನೋಡಲಿಕ್ಕೆ ಗ್ಲೋಯಿಂಗ್ ಸ್ಕಿನ್ ಆಗಿ, ಈವನ್ ಸ್ಕಿನ್ ಟೋನ್ ಆಗಿ, ತುಂಬಾ ರೇಡಿಯಂಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಫುಲ್ ಕ್ಲಿಯರ್ ಆ್ಯಂಡ್ ಕ್ಲೀನ್ ಸ್ಕಿನ್ ಆ್ಯಂಡ್ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈ ಒಂದು ಸೀರಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಡ್ರೈನೆಸ್ ಆಗುವಂಥದ್ದು, ಇಚ್ಚಿಂಗ್ ಆಗುವಂಥದ್ದು, ಬರ್ನಿಂಗ್ ಆಗುವಂಥದ್ದು, ಸೊ ಆ ರೀತಿ ಪ್ರಾಬ್ಲಮ್ಸ್ಗಳು ಬರೋದೇ ಇಲ್ಲ. ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಷನ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಸೀರಮ್ ಯೂಸ್ ಮಾಡಿದಾಗ ನಿಮಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು ಅನ್ನೋ ನೆಸೆಸಿಟಿ ಇದ್ದೇ ಇರುತ್ತಲ್ವ, ಬಟ್ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಕ್ಸ್ಟ್ರಾ ಮಾಯ್ಶ್ಚರೈಸೇಷನ್ ಕೂಡ ನಿಮಗೆ ಸಿಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ನೀವು ಎವ್ರಿಡೇ ಯೂಸ್ ಮಾಡ್ಬೋದು. ಆ್ಯಂಡ್ ಹೇಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಸೀರಮಲ್ಲಿ ಇದೆ ಫ್ರೆಂಡ್ಸ್. ಅದು ಯಾವ್ದು ಅಂತ ಹೇಳಿದ್ರೆ ನಿಯಾಸಿನಮೈಡ್, ರೆಟಿನಾಲ್, ಹೈಲರಾನಿಕ್ ಆಸಿಡ್ ಮತ್ತು ಕೋಜಿಕ್ ಆಸಿಡ್. ಈ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ, ಸೊ ನಿಯಾಸಿನಮೈಡ್ ಇಂದ ನಿಮ್ಮ ಸ್ಕಿನ್ ಟೋನ್, ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ರೆಟಿನಾಲ್ ಇರೋದ್ರಿಂದ ಫೈ ಲೈನ್ಸ್, ರಿಂಕಲ್ಸ್ ಏನಾದ್ರು ಇತ್ತು, ಏಜ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ. ಮತ್ತು ಹೈಲರಾನಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಮಾಯ್ಶ್ಚರೈಸೇಷನ್ ಮತ್ತು ನರಿಶ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಕೋಜಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಫೇಸಲ್ಲಿ ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಆಗಿತ್ತು, ಡಾರ್ಕ್ ಸ್ಪಾಟ್ಸ್ ಎಲ್ಲರೂ ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಫುಲ್ ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಈ ಒಂದೇ ಸೀರಮಲ್ಲಿ ಇರೋದ್ರಿಂದ ಸೊ ನಿಮಗೆ ಓವರ್ ಆಲ್ ಎಲ್ಲ ಪ್ಯಾಕೇಜಸ್ ಸಿಕ್ಬಿಡತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಒಂದು ರೇಡಿಯಂಟ್ ಗ್ಲೋಯಿಂಗ್ ಈವನ್ ಸ್ಕಿನ್ ಟೋನ್ ಬೇಕು ಅಂತ ಹೇಳಿದ್ರೆ ಎವ್ರಿಡೇ ಈ ಒಂದು ಸೀರಮ್ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಸೀರಮ್ ಯಾಕೆ ನಾವು ಬೈ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ರೀಸನು ಇಂಗ್ರೀಡಿಯೆಂಟ್ ಇದೆ. ಸೊ ನಾನು ಹೇಳಿದ 4 ಇಂಗ್ರೀಡಿಯೆಂಟ್ಸ್ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಬಿಗಿನರ್ಸ್ ಫ್ರೆಂಡ್ಲಿ ಆಗಿದೆ, ಓಕೆನಾ. ಸೊ ಈಗ ನೀವು 18 ಇಯರ್ಸ್ ಪ್ಲಸ್ ಆಗಿದ್ದೀರಾ, ಸೊ ಇವಾಗ ಸ್ಟಾರ್ಟಿಂಗ್ ನೀವು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಲೈಕ್ ಈಗ ಏನು ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಕೂಡ ಚೇಂಜಸ್ ಆಗ್ತಿರುತ್ತೆ ಅಲ್ವಾ. ಸೊ ಈಗ ಅಡಲ್ಟ್ಸ್ಗೆ ನೀವು ಜಾಯಿನ್ ಆಗ್ತಿರ್ತೀರಾ, ಸೊ ಅವ್ರಿಗೆ ಸೂಟ್ ಆಗುವಂಥ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ನ ನೀವು ಚೂಸ್ ಮಾಡಬೇಕಲ್ವಾ. ಸೊ ನೀವು ಇವಾಗ ಹೊಸದಾಗಿ ಚೂಸ್ ಮಾಡಬೇಕು, ಬಿಗಿನರ್ಸ್ ಫ್ರೆಂಡ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಸೊ ಇವು ಆರಾಮಾಗಿ ನೀವು ಈ ಒಂದು ಸೀರಮ್ ನೀವು ಯೂಸ್ ಮಾಡ್ಬೋದು ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಈ ಒಂದು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸೊ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಟೆಕ್ಸ್ಚರ್ ತುಂಬಾ ಫರ್ಮ್ಸ್ ಆಗುತ್ತೆ ಅಂತಲೇ
ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾ ರಿಂಕಲ್ಸ್ ಫ್ರೀ ಆಗುತ್ತೆ ಮತ್ತು ಸ್ಪಾಟ್ಲೆಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಈ ಒಂದು ಸೀರಮ್ ನೀವು ಯೂಸ್ ಮಾಡೋದ್ರಿಂದ ಈ ಒಂದು ಸೀರಮ್ ಡೀಪ್ ಆಗಿ ಇನ್ಸೈಡ್ ಆಗಿಂದನೇ ನಿಮ್ಮ ಸ್ಕಿನ್ಗೆ ನರಿಶ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಮಾಯ್ಶ್ಚರೈಸೇಷನ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅಂದರೆ ಡಾಕ್ಟರ್ಸ್ಗಳು ರೆಕಮೆಂಡ್ ಮಾಡೋಂಥ ಒನ್ ಆಫ್ ದಿ ಬೆಸ್ಟ್ ಸೀರಮ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸೀರಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೀವು ಮಾರ್ನಿಂಗು ಮತ್ತು ನೈಟು ಸೊ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವು ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ಎಲ್ಲ ಕೂಡ ಡ್ರೈ ಆದಮೇಲೆ ಸೊ ಕೆನ್ನೆ ಮೇಲೆ, ಹಣೆ ಮೇಲೆ, ಮೂಗು ಮೇಲೆ ಸೊ ನೀವು ಸ್ಮಾಲ್ ಆಗಿ ಡ್ರಾಪ್ನ ಹಾಕ್ಕೊಂಡು ಜಸ್ಟ್ ನೀವು ಟ್ಯಾಪ್ ಮಾಡಬೇಕು ಫ್ರೆಂಡ್ಸ್, ಸರಿನಾ. ಸೊ ನಿಮಗೆ ಎಲ್ಲಿ ಸ್ವಲ್ಪ ಅಫೆಕ್ಟೆಡ್ ಏರಿಯಾಸ್ ಇದೆ ಸೊ ಅಲ್ಲೆಲ್ಲ ನೀಟಾಗಿ ಟ್ಯಾಪ್ ಮಾಡಿ. ಸೊ ಅದಾಗಿ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಆದಮೇಲೆ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟಬಲ್ ಇರುತ್ತೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫೇಸ್ ವಾಶ್ ಆಗಿ ನಿಮ್ಮ ಫೇಸ್ ಎಲ್ಲದು ಕೂಡ ಡ್ರೈ ಆದಮೇಲೆ ಜಸ್ಟ್ ನೀವು ಈ ಒಂದು ಸೀರಮ್ ಯೂಸ್ ಮಾಡಿದ್ರೆ ಸಾಕು. ಸೊ ನಿಮಗೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಈ ಒಂದು ಸೀರಮ್ ಎಷ್ಟು ದಿನದವರೆಗೂ ಕೂಡ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಜಸ್ಟ್ ನೀವೊಂದು 2 ರಿಂದ 3 ತಿಂಗಳು ಮಾತ್ರ ಯೂಸ್ ಮಾಡಿ ಸಾಕು. ಸೊ ನೀವೇನು ಲೈಫ್ ಲಾಂಗ್ ಏನು ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಫಾಲೋ ಮಾಡಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಸೊ ನೀವು 2 ರಿಂದ 3 ತಿಂಗಳು ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಅವಾಗಲೇ ಬೇಗನೆ ರಿಸಲ್ಟ್ ಕ್ವಿಕ್ಕಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದನ್ನು ನಾನು ಆಗಲೇ ಹೇಳಿದಾಗೆ 4 ಪವರ್ಫುಲ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಗಳು ಅಂದರೆ ಒಂದೇ ಈ ಒಂದು ಸೀರಮಲ್ಲಿ ಇರೋದ್ರಿಂದ ಒಟ್ಟಿಗೆ ಇರೋದ್ರಿಂದ ಬೇಗನೆ ರಿಸಲ್ಟ್ ಸಿಗುತ್ತೆ. ಸೊ 1 ಮಂತ್ ಒಳಗಡೆ ನಿಮಗೆ ಸ್ವಲ್ಪ ರಿಸಲ್ಟ್ ನಿಮಗೆ ತುಂಬ ಚೆನ್ನಾಗೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಯೂಶಲಿ ಡಾಕ್ಟರು 2 ರಿಂದ 3 ತಿಂಗಳು ಮಾತ್ರ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ ಫ್ರೆಂಡ್ಸ್, ಸರಿನಾ. ಆ್ಯಂಡ್ ಈ ಫೇಸ್ ಸಿರಮು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಸೊ ನಿಮ್ಮದು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಡ್ರೈ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್, ನಾರ್ಮಲ್ ಸ್ಕಿನ್, ಯಾವುದೇ ಸ್ಕಿನ್ ಟೈಪ್ ಆಗಿ ನಿಮ್ಮ ಸ್ಕಿನ್ನಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು, ನಿಮಗೆ ಸೂಟ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಬಟ್ ನಿಮ್ಗೆ ಏನಾದ್ರು ಸ್ವಲ್ಪ ಮೊಡವೆಗಳೇನಾದ್ರು ಆ್ಯಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಮೊಡವೆ ಬಿಟ್ಟು ಬೇರೆ ನಿಮಗೆ ನಾನು ಹೇಳಿರೋಂಥ ಪ್ರಾಬ್ಲಮ್ಸ್ಗಳು ಸೈನ್ಸ್ ಎಲ್ಲ ನಿಮ್ಮ ಸ್ಕಿನ್ ಒಳಗಡೆ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಯಾರೆಲ್ಲ ಯೂಸ್ ಮಾಡಬಾರ್ದು, ಯಾರಿಗೆಲ್ಲ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಬಿಕಾಸ್ ಇದು ನಿಮಗೆ ಮೈಲ್ಡ್ ಆಗಿಲ್ಲ. ಸೊ ಹಾಗಾಗಿ ಆ್ಯಂಡ್ ಎಬೋ 18 ಇಯರ್ಸ್ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ರಿಸಲ್ಟ್ ಎಷ್ಟು ಬೇಗ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ನಿಮಗೆ 1 ಮಂತಿಂದನೇ ನಿಮಗೆ ಕ್ಲಿಯರ್ ಆಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ. ಸೊ ನೀವು 2 to 3 ಮಂತ್ಸ್ ಯೂಸ್ ಮಾಡಿ ಸಾಕು. ಬಟ್ ಮಾರ್ನಿಂಗ್ ಮಸ್ಟ್ ಆ್ಯಂಡ್ ಶುಡ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಲೇಬೇಕು ಫ್ರೆಂಡ್ಸ್, ಸರಿನಾ. ಆ್ಯಂಡ್ ಈಗ ಲಾಸ್ಟ್ ಪಾರ್ಟ್ ಬಂದು ಬ್ರಿಂಟಾನ್ ಓಬ್ರಿಲ್ ಗೋಲ್ಡ್ ಸ್ಕಿನ್ ಸೀರಮ್. ಸೊ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ. ಸೊ ಈ ಒಂದು ಸೀರಮ್ ಫ್ರೆಂಡ್ಸ್ ನಿಮಗೆ 740 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಸರಿನಾ. ಸೊ ನೀವು 1 ಟೈಮ್ ನೀವು ತೊಗೊಂಡ್ರೆ ಸಾಕು. ಸೊ ಅದು ಖಾಲಿ ಆಗೋವರೆಗೂ ನಿಮಗೆ ಅಂದರೆ ನಿಮಗೆ ಒಂದು 2 to 3 ಮಂತ್ಸ್ವರೆಗೂ ಕೂಡ ನಿಮಗೆ ಬರುತ್ತೆ. ಸೊ ನೀವು ಸ್ವಲ್ಪ ಕ್ವಾಂಟಿಟಿಲಿ ಯೂಸ್ ಮಾಡೋದಲ್ಲ. ಸೊ ನೀವು 1 ಟೈಮ್ ತೊಗೊಂಡ್ರೆ ಸಾಕು, ನಿಮಗೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಇದು ಡರ್ಮಟಾಲಜಿ ಟೆಸ್ಟೆಡ್ ಮತ್ತು ಕ್ಲಿನಿಕಲಿ ಪ್ರೂವ್ ಆಗಿದೆ. ಆ್ಯಂಡ್ ಡಾಕ್ಟರ್ಗಳು ಪೇಷಂಟ್ಗಳಿಗೆ ರೆಕಮೆಂಡ್ ಮಾಡುವಂಥ ಒಂದು ಬೆಸ್ಟ್ ಫೇಸ್ ಸಿರಮ್ ಆಗಿದೆ. ಸೊ ನೀವೇನಾದ್ರು ಸರ್ಚ್ ಮಾಡ್ತಿದ್ದೀರಾ, ನಾನು ಹೇಳಿರೋಂಥ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು, ಸೊ ನೀವೇನಾದ್ರು ಸೀರಮ್ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಚೂಸ್ ಮಾಡ್ಬೋದು, ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎವ್ರಿಡೇ ಚೆನ್ನಾಗಿ ನೀರು ಕುಡೀರಿ, ಹೆಲ್ದಿ ಫುಡ್ಗಳನ್ನು ತಿನ್ನಿ, ಹಣ್ಣುಗಳನ್ನು ತಿನ್ನಿ, ಸಿಂಪಲ್ ಎಕ್ಸಸೈಸ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.